ಕಲ್ಬಲ್ಲಿ ಇವತ್ತು ರಾತ್ರಿ ಒಳಗೆ ಸಚಿವ ಸಂಪುಟದ ಪೂರ್ಣ ಮುಗಿಯುತ್ತೆ ಅಂತ ನಂಬಿಕೆ ಇದೆ. ಮನೆ ಮುಖ್ಯಮಂತ್ರಿಗಳಿಗೆ ಆಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನಡ್ಡಾ ಅವರು ಅಮಿತ್ ಶಾ ಅವರಿಗಾಗಲೇ ಭೇಟಿಯಾಗಿದ್ದಾರೆ. ಇವತ್ತು ಸಂಜೆ ಅಂತಿಮವಾಗಿ ತೀರ್ಮಾನ ಆಗುತ್ತೆ ಅಂತ ವಿಶ್ವಾಸ ನನಗಿದೆ. ಸೋತವ್ರಿಗೂ ಯಾಕೋ ಸ್ವಲ್ಪ ಭಾಳ ಅವರು ನಿರಾಸೆ ಆಗಿದ್ದಾರೆ. ಒಬ್ಬರು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ, ಕಾನೂನಲ್ಲಿ ಅವಕಾಶ ಇದೆ ಅಂತ ಇವ್ರು ಹೇಳ್ತಾರೆ. ಏನೇನಾಗುತ್ತೆ ಈಗ, ಯಾಕೆಂದರೆ ಯಾವುದು ಏನು ತೀರ್ಮಾನ ಆಗದೇನೆ ನಾನು ಸುಮ್ಮನೆ ಹೀಗೆ ಸೋತವರು ಗೆದ್ದವರಲ್ಲಿ ಎಲ್ರಿಗೂ ಹಳಬರಲ್ಲಿ ಯಾರಿಗೆ ಎಲ್ಲ ಕ್ವಶನ್ ಮಾರ್ಕ್ ಇರೋದ್ರಿಂದ ಈಗ ನಾನೇನು ಹೇಳೋದು. ನಾನು ಬಾಯಲ್ಲಿ ಡಕ್ಕ ಹೇಳಂಗೆ ಆಗ್ಬಿಟ್ಟಿದ್ದಿದ್ರೆ ಇಷ್ಟು ದಿನ ಯಾಕೆ ಕಾಯ್ಬೇಕಾಗಿತ್ತು? ಇಷ್ಟು ದಿನ ಕಾಯಂತ ಅವಶ್ಯಕತೆ ಇರಲಿಲ್ಲ. ಭಾಳ ಇದೇನಾಗುತ್ತೆ, ನಾನು ಹೇಳಿದ್ನಲ್ಲ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪೂರ್ಣ ಬಹುಮತ ಬಂದುಬಿಟ್ಟಿದ್ರೆ ಈ ಸಮಸ್ಯೆ ಇರಲಿಲ್ಲ. ಜನ ನೀವು ಆಡಳಿತ ನಡೆಸಿ ಅಂತ 103 ತನಕ ತಳ್ಳಿದ್ರು, ಪೂರ್ಣ ಬಹುಮತ ಕೊಡಲಿಲ್ಲ. ಇದು ನಮ್ಮ ಸಮಸ್ಯೆ ಆಗಿದೆ. ಪರಿಹಾರ ಆಗುತ್ತೆ ಇವತ್ತು ನಾಳೆಯಲ್ಲಿ. ಇವತ್ತು ಮೋಸ್ಟ್ಲಿ ರಾತ್ರಿ ಒಳಗೆ ಎಲ್ಲ ಮುಗಿಯುತ್ತೆ ನಂಬಿಕೆ ನನಗೆ. ಸರ್, ಮತ್ತಷ್ಟು ವಿಳಂಬ ಆಗುತ್ತೆ ಅಂತ ದೆಹಲಿ ಚುನಾವಣೆ ಆಗುವವರೆಗೆ ಪೆಂಡಿಂಗ್ ಅಲ್ಲ, ಈಗ ನಾನು ಆಶಾಭಾವನೆಯಲ್ಲಿದ್ದೀನಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಈಗ ಅಮಿತ್ ಶಾ ಅವರನ್ನು ಮತ್ತು ನಡ್ಡಾ ಅವರು ಇಬ್ಬರನ್ನು ಭೇಟಿ ಮಾಡಿದ್ದಾರೆ. ಇವತ್ತು ಸಂಜೆ ಮತ್ತೆ ನಡ್ಡಾ ಅವ್ರನ್ನ ಭೇಟಿ ಮಾಡ್ತಾರೆ ಅಂತ ಸುದ್ದಿ ಇದೆ. ರಾತ್ರಿ ಒಳಗೆ ಎಲ್ಲ ಮುಗಿಬೋದು ಅನ್ನೋ ವಿಶ್ವಾಸ ನನಗಿದೆ. ಹೌದು, ಇವತ್ತು ಇತ್ಯರ್ಥ ಆಗುತ್ತೆ. ನಿಮ್ಗೆ ಇತ್ಯರ್ಥ ಆಗೋದು ನಿಮ್ಗೆ ಇಷ್ಟ ಇದೆಯಲ್ಲೋ? ನಾಳೆ ಸೆಂಟ್ರಲ್ ಬಜೆಟ್ ರಾಜ್ಯಕ್ಕೆ ಯಾಕೆಂದ್ರೆ ಈಗ ನಾನು ಸುಮ್ಮನೆ ಏನು ಹೇಳಕ್ಕೆ ಇಷ್ಟಪಡಲ್ಲ. ನಮ್ಮದು ಮುಗಿಲಿ, ಆಮೇಲೆ ಹೇಳ್ತೀನಿ.